MG ರಸ್ತೆಯಲ್ಲಿ ಈಗಾಗಲೇ ಕಮಿಷನರ್ ಬಂದು ಸಾಕಷ್ಟು ಒಂದು ತಪಾಸಣೆಯನ್ನು ಮಾಡಿರುವಂತಹದ್ದು. ನ್ಯೂ ಇಯರ್ನ ಹೊಸಲಲ್ಲಿ ಇರುವಂತಹದ್ದು. ನಾಳೆ ಏನು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಾಕಷ್ಟು ಜನ ಇಲ್ಲಿ ಸೇರ್ತಾರೆ. ಯಾವ ರೀತಿಯಾಗಿ ಸಿದ್ಧತೆಯನ್ನು ನಗರ ಪೊಲೀಸರು ಮಾಡ್ಕೊಂಡಿದ್ದಾರೆ ಅಂತ ಕೇಳೋಣ. ಸರ್, ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ನಗರ ಪೊಲೀಸರು ಮಾಡ್ಕೊಂಡಿದ್ದಾರೆ. ನಾಳೆ ಕ್ರೌಡ್ ಯಥೇಚ್ಛವಾಗಿ ಬರ್ತಾ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಗರ ಪೊಲೀಸರು ಸಿದ್ಧತೆ ಇದ್ದಾರಾ ಅಂತ? ಆಲ್ರೆಡಿ ನಮ್ಮ ಸಿಟಿ ಪೊಲೀಸ್ ಕಡೆಯಿಂದ ತುಂಬ ಸಾಕಷ್ಟು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಲಾನ್ ಆರ್ಡರ್, ಕ್ರೈಮ್ ಮತ್ತು ಟ್ರಾಫಿಕ್ ಪಾಯಿಂಟ್ ಆಫ್ ವ್ಯೂಯಿಂದ. ಸೊ ನಾಳೆ ನಮ್ಮದು ಕ್ರೌಡ್ ಕಂಟ್ರೋಲ್ ಮತ್ತು ಮಹಿಳೆ ಸುರಕ್ಷೆಗೋಸ್ಕರ ನಾವು ವಿಶೇಷ ಗಮನ ಇಟ್ಕೊಂಡು, ಇದು ಸೆಂಟ್ರಲ್ ಪಾಯಿಂಟ್ ಇದೆ, ಇಲ್ಲೇ ಜಾಸ್ತಿ ಜನ ರಶ್ ಇರ್ತದೆ. ಆ ನಿಟ್ಟಿನಲ್ಲಿ ನಮ್ಮದು ವಿಶೇಷ ಕಾರ್ಯಾಚರಣೆ ಇರ್ತದೆ. ಇದರಲ್ಲಿ ಮುಖ್ಯವಾಗಿ ಜನ ಯಾರು ನೋಡ್ಲಿಕ್ಕೆ ಬರ್ತಾರೆ ಅವ್ರಿಗೆ ನಾವು ತೊಂದರೆ ಕೊಡೋಲ್ಲ, ಯಾಕೆಂದರೆ ಅವ್ರು ಬಂದು ನೋಡಬೇಕು. ಆದರೆ ಪದೇ ಪದೇ ಇದೇ ರೂಟಲ್ಲಿ ಬರೋದು ಹೋಗೋದು ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು. ಸೊ ಆ ನಿಟ್ಟಿನಲ್ಲಿ ಕ್ರೌಡ್ಗೆ ನಾವು ಸೆಗ್ರಿಗೇಟ್ ಮಾಡ್ತೀವಿ, ಬ್ಯಾರಿಕೇಡಿಂಗ್ ಹಾಕಿದ್ದೀವಿ. ಮುಂಚೆ ಕೂಡ ಬ್ಯಾರಿಕೇಡಿಂಗ್ ಇರ್ತಿತ್ತು, ಬಟ್ ಈ ಸಲ ಬ್ಯಾರಿಕೇಡಿಂಗ್ ನಾವು ಪಕ್ಕ ಮಾಡಿ, ಯಾರು ಫ್ಯಾಮಿಲಿ ಅವರು ಲೇಡೀಸ್ ಅವ್ರು ಹೋಗ್ತಾರೆ ಅವ್ರಿಗೆ ಒಂದು ಕಡೆ, ಬೇರೆಯವ್ರಿಗೆ ಒಂದು ಕಡೆ. ಅಂದರೆ ಪುರುಷರದೊಂದು ಮಹಿಳೆಯರದೊಂದು ಸಪ್ರೇಟ್ ಇರುತ್ತೆ ಸಪ್ರೇಟ್ ಆದ್ರೆ ಫ್ಯಾಮ್ಲೀಸ್ ಮತ್ತು ಮಹಿಳೆಯರು. ಸರ್, ಇನ್ನೊಂದು ಮುಖ್ಯವಾಗಿ ಮಹಿಳೆಯರಿಗೆ ಒಂದು ಕೆಲವೊಂದು ಏನು ಪಾಯಿಂಟ್ಗಳನ್ನು ಮಾಡ್ತಾ ಇದ್ರಿ, ರೆಸ್ಟ್ ಪಾಯಿಂಟ್ಸ್ ಆ ಥರದ್ದು ಏನಾದರೂ ಈ ಸಲ ಇದೆ? ಹೌದು, ಇದು ಸಾಕಷ್ಟು ವುಮೆನ್ ಶೆಲ್ಟರ್ಸ್ ನಾವು ಹೇಳ್ಬೋದು, ಹೆಲ್ಪ್ ಡೆಸ್ಕ್ ಅಂತ ಹೇಳಿದೆ. ಅಲ್ಲಿ ಕೂತ್ಕೊಳ್ಳಿಕ್ಕೆ ಕೂಡ ವ್ಯವಸ್ಥೆ ಇದೆ. ಅವ್ರಿಗೆ ಏನಾದರೂ ಸಮಸ್ಯೆ ಆದರೆ ಅದನ್ನು ಅಲ್ಲಿ ನಮ್ಮ ಮೆಡಿಕಲ್ ಟೀಮ್ ಕೂಡ ಇರ್ತದೆ, ಪ್ಲಸ್ ಲೇಡೀಸ್ ಸ್ಟಾಫ್ ಕೂಡ ಇರ್ತದೆ. ಸೊ ಸಾಕಷ್ಟು ಮೆಡಿಕಲ್ದು ಪಾಯಿಂಟ್ಸ್ ಇದೆ, ವುಮೆನ್ ಹೆಲ್ಪ್ ಡೆಸ್ಕ್ ಇದೆ. ಆ್ಯಂಡ್ ಮೋರ್ ಮಹಿಳೆ ನಮ್ಮ ಸಿಬ್ಬಂದಿಯವರು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿದೆ. KSRP ಪ್ಲಟೂನಲ್ಲಿ ಕೂಡ ಮಹಿಳೆಯವರು ಇರ್ತಾರೆ, ಹೋಮ್ ಗಾರ್ಡ್ಸಲ್ಲಿ ಮಹಿಳೆಯವರು, ಪ್ಲಸ್ ಸಿವಿಲ್ ಸ್ಟಾಫ್ ಮಹಿಳೆಯವರು, ಪ್ಲಸ್ ಒಬ್ಬ ಲೇಡಿ DCP ಎಕ್ಸ್ಟ್ರಾ ನಾವು ಈ ಏರಿಯಾದಲ್ಲಿ ನೇಮಿಸಿದ್ದೀವಿ. ಸೊ ಎಲ್ಲ ರೀತಿಯಲ್ಲಿ ಕರೆಕ್ಟಾಗಿ ಆಗಬೇಕು ಅಂತ ನೋಡ್ತೀವಿ. ಸರ್, ಮುಖ್ಯವಾಗಿ ಏನು ಕ್ರೌಡ್ ಕಂಟ್ರೋಲ್, ಯಾಕೆಂತಂದರೆ ಈ ಹಿಂದೆ ಏನು ಈಗಾಗಲೇ ಸಾಕಷ್ಟು ದೊಡ್ಡ ಸುದ್ದಿ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸ್ಟ್ಯಾಂಪೇಡ್ ಆಗಿ ಸಾಕಷ್ಟು ದೊಡ್ಡ ಸುದ್ದಿ ಆಗಿತ್ತು. ಅದೇ ರೀತಿಯಾಗಿ ಅಷ್ಟೇ ಜನ ಇಲ್ಲೂ ಕೂಡ ಅಂತ ಸೇರುವಂಥ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ. ಸೊ ಕ್ರೌಡ್ ಬಂದಾಗ ಅವ್ರ ಎಂಟ್ರಿ ಯಾವ ರೀತಿಯಾಗಿರುತ್ತೆ ಮತ್ತು ಎಕ್ಸಿಟ್ ಯಾವ ರೀತಿಯಾಗಿರುತ್ತೆ ಸರ್? ಕ್ರೌಡ್ ಬಂದ ಪ್ರತಿ ವರ್ಷ ಯಾವ ರೀತಿ ಇದೆ ಅದೇ ರೀತಿ ಬರುತ್ತೋ. ಈ ಸರಿ ರೆಸ್ಟ್ರಿಕ್ಟೆಡ್ ಕ್ರೌಡ್ ಇರ್ತದೆ. ಅಂದರೆ ನಮಗೆ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಸಿಂದ ಮತ್ತು ನಮ್ಮ ಗ್ರೌಂಡ್ ರಿಪೋರ್ಟಿಂದ ನಮ್ಗೆ ಗೊತ್ತಾದರೆ ಇಲ್ಲಿ ಕ್ರೌಡ್ ಜಾಸ್ತಿ ಆಗ್ತಾಯಿದೆ, ನಾವು ರೆಸ್ಟ್ರಿಕ್ಟ್ ಮಾಡ್ತೀವಿ. ರೆಸ್ಟ್ರಿಕ್ಟ್ ಮಾಡಿದರೆ ನಮಗೆ ಕ್ರೌಡ್ ಕಂಟ್ರೋಲ್ ಮಾಡಲಿಕ್ಕೆ ಆಗೋದು. ಇದು ಒಂದು. ಎರಡನೇದು, ಮೆಟ್ರೋ ಕೂಡ 10 ಗಂಟೆ ಆದಮೇಲೆ ಬಂದಾಗಿದೆ. ಇಲ್ಲಿ ನಾವು ಯಾರಿಗೆ ಅಲೌ ಮಾಡಲ್ಲ. ಜೊತೆಗೆ ಪದೇ ಪದೇ ಇಲ್ಲಿ ಬಂದು ಹೋಗ್ತಾ ಇರೋದು ಅದು ನಾವು ಕಟ್ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಯೂಸ್ ಮಾಡಿದರೆ ನಮಗೆ ಕ್ರೌಡ್ ಕಂಟ್ರೋಲ್ ಆಗೇ ಆಗ್ತದೆ. ಒಟ್ಟಾರೆಯಾಗಿ ನಾಳೆ ಏನು ನ್ಯೂ ಇಯರನ್ನು ವೆಲ್ಕಮ್ ಮಾಡಲಿಕ್ಕೆ ಬೆಂಗಳೂರು ನಗರ ಪೊಲೀಸರು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಎಂಟೈರ್ ಬೆಂಗಳೂರನ್ನು ರೌಂಡ್ಸ್ ಹಾಕಲಿಕ್ಕೆ ಈಗಾಗಲೇ ಸಿಮಂತ್ ಕುಮಾರ್ ಸಿಂಗ್ ಬೆಂಗಳೂರು ಕಮಿಷನರ್ ಅವರು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ GV ಚಂದ್ರಶೇಖರ್, ನ್ಯೂಸ್ ಫಾಸ್ಟ್, ಬೆಂಗಳೂರು.